ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ದಿವ್ಯ ಆತ್ಮಗಳಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಎಲ್ಲರೂ ಕೂಡ ಈಗ ನಿಧಾನವಾಗಿ 3 ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡೋಣ.
ನಿಧಾನವಾಗಿ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಟು ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನಿನ್ನೆ ನಾವು ನಮ್ಮ ಶಕ್ತಿಯ ಕೇಂದ್ರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇನ್ನು ಉಳಿದಿರುವಂತಹ ಚಕ್ರಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ನಿನ್ನೆ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿಯ ಚಕ್ರದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ನಾವು ಆಜ್ಞಾ ಚಕ್ರದ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಳ್ಳೋಣ. ಆಜ್ಞಾ ಚಕ್ರ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹಣೆಯ ಮಧ್ಯ ಭಾಗದಲ್ಲಿ ಇರುತ್ತೆ. ಇದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ. ಇದರ ಎಷ್ಟು ದಳಗಳಿರುತ್ತೆ ಅಂದ್ರೆ 2 ದಳಗಳಿರುತ್ತೆ. ಈ ಕಾಣಿಸ್ತಾ ಇದೆ ನೋಡಿ, ಹಂ ಮತ್ತೆ ಕ್ಷಂ ಅಂತೇಳಿ 2 ದಳಗಳು ಬರುತ್ತೆ. ಇದು ಮನಸ್ಸನ್ನ ತೋರಿಸುತ್ತೆ. ನಮ್ಮ ಮನಸ್ಸಿನಲ್ಲಿರುವಂತಹ ಲಾಜಿಕ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮೈಂಡ್ ಅನ್ನ ನಮ್ಗಿದು ತಿಳಿಸ್ಕೊಡುವಂತದ್ದಾಗಿದೆ. ಇಲ್ಲಿ ಏನಿರುತ್ತೆ, ಇಲ್ಲಿ ಕತ್ತಲು ಯಾವುದು ಅಂತ ಹೇಳಿದ್ರೆ ನಮಗೆ ಭ್ರಮೆ, ಗೊಂದಲ, ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲದೆ ಇರುವಂತದ್ದು ನಮಗೆ ಅದು ಕತ್ತಲು. ಬೆಳಕು ಅಂತಂದ್ರೆ ಏನು ಅಂತ ಹೇಳಿದ್ರೆ ನಮಗೆ ಒಂದು ಸ್ಪಷ್ಟ ದೃಷ್ಟಿ ಇರುತ್ತೆ, ಕ್ಲಾರಿಟಿಯಾಗಿ ನಾವು ನೋಡ್ತೀವಿ, ಮತ್ತೆ ಜ್ಞಾನ ಇರುತ್ತೆ ನಮ್ಮೊಳಗಡೆ. ಇಲ್ಲಿ ಅಸಮತೋಲನ ಆದಾಗ ಏನಾಗುತ್ತೆ, ನಮಗೆ ಯಾವ ರೀತಿ ನಮಗೆ ತೊಂದರೆಗಳಾಗತ್ತೆ ಇಲ್ಲಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳಕ್ಕಾಗೋದಿಲ್ಲ. ನಾವು ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಗೊಂದಲಗಳಾಗ್ತಾ ಇರುತ್ತೆ ನಮ್ಗೆ ಈ ಒಂದು ಆಗ್ನೇಯ ಚಕ್ರದಿಂದ. ಈ ಆಗ್ನೇಯ ಚಕ್ರವನ್ನ ಸೀಟ್ ಆಫ್ ದ ಸೋಲ್ ಅಂತಾನೂ ಕೂಡ ಕರಿತೀವಿ. ನಮ್ಮ 3ನೇ ಕಣ್ಣು, ನಮ್ಮ 6th ಸೆನ್ಸ್. ನಮ್ಮ ಸೋಲ್ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಸೋಲ್ ಇಲ್ಲಿದೆ, ನಮ್ಮ ಆಗ್ನೇಯ ಚಕ್ರದಲ್ಲಿದೆ. ಇಲ್ಲಿ ಅಸಮತೋಲ ಉಂಟಾದಾಗ ಅಂದ್ರೆ ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ ನಮಗೆ ಯಾವ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ತಲೆನೋವಾಗಿರ್ಬೋದು, ಮೈಗ್ರೇನ್ಗಳಾಗಿರ್ಬೋದು, ಕನ್ಫ್ಯೂಷನ್ಸ್ಗಳಾಗಿರ್ಬೋದು, ಅನುಮಾನಗಳಾಗಿರ್ಬೋದು, ಅಂದ್ರೆ ದೃಷ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ನಿದ್ರಾಹೀನತೆ ಆಗಿರ್ಬೋದು, ಕನಸುಗಳು ನಮಗೆ ದುಸ್ವಪ್ನಗಳು ಬರುವಂತದ್ದು, ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ನಮ್ಮ ಆಗ್ನೇಯ ಚಕ್ರದಿಂದ ನಾವು ಫೇಸ್ ಮಾಡ್ತಾ ಬರ್ಬೇಕಾಗತ್ತೆ ನೋಡಿ. ಸೊ ನಮ್ಮ ಯಾವಾಗ ಈ ಹಂತವನ್ನ ತಲುಪ್ತೀವೋ ನಮ್ಮ 3ನೇ ಕಣ್ಣು ನಮಗೆ ಓಪನ್ ಆಗುತ್ತೆ. ಎಲ್ಲವನ್ನು ಕೂಡ ನಾವು ತಿಳಿಯೋದಿಕ್ಕೆ ನಮ್ಗೆ
ಸಹಾಯವನ್ನಾಗುತ್ತೆ. ಇದರ ತತ್ವ ಏನು ಅಂತ ಹೇಳಿ, ಇದು ಆಕಾಶ ತತ್ವ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಕಡು ನೀಲಿ ಬಣ್ಣವನ್ನ, ಡಾರ್ಕ್ ಬಣ್ಣದಲ್ಲಿ ಇರುತ್ತೆ. ಇದು ನೀಲಿ ಬಣ್ಣದಲ್ಲಿ ಇರುತ್ತೆ. ವಿಶುದ್ಧಿ ಚಕ್ರ ಸ್ವಲ್ಪ ಲೈಟ್ ಬಣ್ಣದಲ್ಲಿ ಇರುತ್ತೆ. ಆಗ್ನೇಯ ಚಕ್ರ ಸ್ವಲ್ಪ ಇದು ನಮ್ಮ ಆಗ್ನೇಯ ಚಕ್ರ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಸಹಸ್ರಾರ ಚಕ್ರ. ನಮ್ಮ ಸಹಸ್ರಾರ ಚಕ್ರದಲ್ಲಿ ನೋಡಿ, ಇದು ಎಲ್ಲಿರುತ್ತೆ ಅಂದ್ರೆ ನಮ್ಮ ತಲೆಯ ಮೇಲಿನ ಭಾಗ, ಶಿರಸ್ಸಿನ ಮೇಲಿನ ಭಾಗ ಇರುತ್ತೆ. ಆನಂದ ಮತ್ತೆ ಮೋಕ್ಷದ ಸ್ಥಿತಿಯನ್ನು ನಾವು ತಲುಪಬಹುದು. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಇದು ಬಿಳಿಯ ಬಣ್ಣದಲ್ಲಿ ಇರುತ್ತೆ, ನೇರಳೆಯ ಬಣ್ಣದಲ್ಲೂ ಇರುತ್ತೆ, ಚಿನ್ನದ ಬಣ್ಣದಲ್ಲಿ, 3 ಬಣ್ಣದಲ್ಲೂ ಕೂಡ ಇದು ಇರುವಂತದ್ದಾಗಿರುತ್ತೆ. ಇಲ್ಲಿ ದಳಗಳು ಎಷ್ಟಿರುತ್ತೆ? ಇಲ್ಲಿ ಸಹಸ್ರ ದಳಗಳು. ಹೆಸರಿಗೆ ಸಹಸ್ರದಳ, ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಅನಂತವಾಗಿರುತ್ತೆ, ಇನ್ಫಿನಿಟಿ. ಅಷ್ಟು ಅನಂತ ವಿಶಾಲವಾದಂತ ಅನಂತವಾದಂತ ಒಂದು ಆ ಚೈತನ್ಯದೊಂದಿಗೆ ನಾವು ಸಂಪರ್ಕವನ್ನ ನಾವು ಅಳವಡಿಸ್ಕೊಳ್ಬಹುದು. ಅಲ್ಲಿಗೆ ಸಂಪರ್ಕವನ್ನ ನಾವು ಹೊಂದೋದಿಕ್ಕೆ ಸಾಧ್ಯ ಆಗುತ್ತೆ. ಇದರ ತತ್ವ ಏನು ಅಂತ ಹೇಳ್ತು ಅಂತ ಹೇಳಿದ್ರೆ ಆಕಾಶ ತತ್ವ. ಇದರ ಬಣ್ಣ ನಾನು ಆಲ್ರೆಡಿ ಹೇಳಿದೆ, 3 ಬಣ್ಣದಲ್ಲೂ ಕೂಡ ಇರುತ್ತೆ. ನಾರ್ಮಲ್ ಆಗಿದ್ದಾಗ ನೇರಳೆ ಬಣ್ಣದಲ್ಲಿ ಇರುತ್ತೆ. ನಾವು ಸಹಸ್ರಾರ ಚಕ್ರವನ್ನ ತಲುಪಿದಾಗ ಅದು ಬಿಳಿಯ ಬಣ್ಣದಲ್ಲಿ ಇರುತ್ತೆ. ಸೊ ಇನ್ನು ಡೀಪ್ ಆಗಿ ನಾವು ಕಾನ್ಶಿಯಸ್ ಲೆವೆಲ್ಗೆ ನಾವು ತಲುಪಿದಾಗ ಅದು ಗೋಲ್ಡನ್ ಬಣ್ಣದಲ್ಲಿ ಇರುತ್ತೆ. ಇದು ಇದು ಸ್ಥಿತಿ. ಇದು ಇಲ್ಲಿ ಯಾವುದೇ ರೀತಿಯಾದಂತ ಮಂತ್ರಗಳು ಇರೋದಿಲ್ಲ. ಆ ಸ್ಥಿತಿಯಲ್ಲಿ ನಾವು ಹಾಗೆ ಇರ್ಬೇಕಾಗುತ್ತೆ. ನಾವು ಇದನ್ನ ಅನಂತವಾದಂತ ಸ್ಥಿತಿ ನಮ್ಗೆ ಈ ಒಂದು ಇಲ್ಲಿಂದ ನಮ್ಗೆ ಬರುವಂತದ್ದಾಗತ್ತೆ. ಸೊ ಇದು ಅಸಮತೋಲನ ಆದಾಗ ಏನಾಗುತ್ತೆ, ಇಲ್ಲಿನ ಕತ್ತಲು ಏನು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಎಲ್ಲವೂ ಕೂಡ ಬೇರೆ ಬೇರೆ ಅಂತ ಹೇಳಿ ಬೇರೆ ಬೇರೆ ನಾವು ನೋಡ್ತೀವಲ್ಲ, ಅದನ್ನೇ ಇದು ಕತ್ತಲು. ಈಗ ಬೆಳಕು ಏನು ಅಂತ ಹೇಳಿದ್ರೆ ಇಲ್ಲಿನ ಬೆಳಕು ಯಾವುದು ಅಂತ ಹೇಳ್ತು ಅಂತ ಹೇಳಿದ್ರೆ ಐಕ್ಯತೆ, ಮುಕ್ತಿಯ ಸ್ಥಿತಿ. ಇಲ್ಲಿ ಯಾವುದೇ ರೀತಿಯಾದಂತಹ ಮಂತ್ರ ಇರೋದಿಲ್ಲ, ಕೇವಲ ಶಾಂತಿ ಆನಂದ ನೆಲೆಸಿರುವಂತ ಒಂದು ಇದು ಸ್ಥಿತಿ ಆಗಿರುತ್ತೆ ಅಷ್ಟೇ. ಅಲ್ಲಿಗೆ ನಾವು ಅದನ್ನ ಅನುಭವಿಸ್ಬೇಕು ಅದನ್ನ. ಇದು ನಮ್ಮ ಸಹಸ್ರಾರ ಚಕ್ರದಲ್ಲಿರುವಂತಹ ಮಾಹಿತಿಗಳನ್ನ ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೀವಿ. ಇದು ನಮ್ಮ 7 ಚಕ್ರಗಳಿರುವಂತದ್ದು. ಒಂದೊಂದು ಚಕ್ರವನ್ನ ನಾವು ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ನಾವು ನಮ್ಮ ಸ್ಥಿತಿಗಳನ್ನ ನಾವು ಜಾಗೃತರಾಗ್ತಾ ಅರಿವಿನಿಂದ ನಾವು ಜೀವಿಸೋದಿಕ್ಕೆ ನಾವು ಪ್ರಾರಂಭವನ್ನ ನಾವು ಮಾಡ್ತೀವಿ. ಇದಕ್ಕೆ ಸಾಧನೆಗಳನ್ನ ಏನ್ ಮಾಡ್ಬೇಕು? ನಿರಂತರವಾಗಿ ನಾವು ಧ್ಯಾನ. ಇದು ಪಯಣ. ಇದು ಈಗ ನಮ್ಮ ಪಯಣ, ಇದು ಅಂತ್ಯ ಅಲ್ಲ, ಇದು ಆರಂಭ. ಆಧ್ಯಾತ್ಮಿಕದಲ್ಲಿ ನಾವ್ ಏನ್ ಮಾಡ್ತೀವಿ, ಆದಿ ಅಂತ್ಯ ಅಂತ ಇರೋದಿಲ್ಲ. ನಾವು ಇಲ್ಲಿ ಕೇವಲ ಸಾಧನೆಯನ್ನ ನಿರಂತರವಾಗಿ ನಾವು ಧ್ಯಾನವನ್ನ ನಾವು ಮಾಡ್ತಾ ಮಾಡ್ತಾ ನಿಮ್ಗೆ ಅದರ ಅನುಭವಗಳು ಕೂಡ ಒಂದೊಂದಾಗಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ಯಾವಾಗ್ಲೂ ನಮ್ಮ ಚೈತನ್ಯವನ್ನ, ನಮ್ಮ ಶಕ್ತಿಯನ್ನ ನಾವು, ನಮ್ಮ ಚಕ್ರಗಳ ಶಕ್ತಿಯನ್ನು ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ನಾವು ಸಿಂಪಲ್ ಆಗಿ ನಾವು ರೇಖೆಯಲ್ಲಿ ನಾವು ಪಂಚ ತತ್ವಗಳನ್ನ ನಾವು ಫಾಲೋ ಮಾಡ್ತಾ ಬರ್ತೀವಿ. 5 ಪ್ರಿನ್ಸಿಪಲ್ಸ್ಗಳು, ಪಂಚತತ್ವಗಳು ಅಂತೇಳಿ ನಾವು ಕರಿತೀವಿ. ಯಾವುದು ಆ ಪಂಚತತ್ವಗಳು? ಸರಳವಾಗಿ ನಾವು ಯಾವುದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಅಂದ್ರೆ ಇದು ಜೀವನದ ನಿಯಮಗಳು ಅಂತ ನಾವು ತಗೊಳ್ಬಹುದು, ಅಥವಾ ನಾವು ಪಂಚತತ್ವಗಳು ಅಂತ ನಾವು ತಗೊಳ್ಬಹುದು, ಪ್ರಿನ್ಸಿಪಲ್ಸ್ ಗಳಂತ ನಾವು ಇದನ್ನ ನಾವು ನೋಡಬಹುದಾಗಿದೆ. ಯಾವ ರೀತಿಯಾದಂತ ಪಂಚತತ್ವಗಳು ಇಲ್ಲಿರುತ್ತೆ ನಮಗೆ ಅಂತ ಹೇಳಿದ್ರೆ ನೋಡಿ, ಮೊದಲನೇದೇನು ಅಂತ ಹೇಳಿದ್ರೆ ಇವತ್ತು ಈ ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ.
ಮೊದಲನೇದೇನ್ ನಿಯಮಗಳು ಏನು ಅಂತ ಹೇಳಿದ್ರೆ, ನಾನು ಇವತ್ತು ಕೋಪ ಏನ್ ಮಾಡುತ್ತೆ ನಮ್ಮನ್ನ, ನಾವು ಏನ್ ಮಾಡ್ತಾ ಇದ್ದೀವಿ, ಏನ್ ಮಾಡ್ಬೇಕು, ಯಾವ ರೀತಿ ಇರ್ಬೇಕು, ಮುಂದೆ ಏನಾಗುತ್ತೆ ಯಾವುದು ಕೂಡ ನಮ್ಗೆ ಅರಿವಿಗೆ ಬರುವುದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಆದಷ್ಟು ನಾವು ಈ ಒಂದು ದಿನ, ನಾಳೆ ಏನಾಗುತ್ತೋ ನಾಳಿದ್ದಾಗ ಏನಾಗುತ್ತೋ ಗೊತ್ತಿಲ್ಲ, ಇವತ್ತು ಒಂದು ದಿನ ನಾವು ಶಾಂತತೆಯಿಂದ ಕ್ಷಮಾಗುಣವನ್ನ ಪಾಲವನ್ನ ಮಾಡ್ಕೊಳ್ತಾ ನಾವು ಕೋಪವನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು. ಒಂದೇ ದಿನದಲ್ಲಿ ಕಡಿಮೆ ಆಗುತ್ತಾ? ಅದು ಅಭ್ಯಾಸವನ್ನ ಮಾಡ್ತಾ 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 ನಮಗೆ ಮುಂದುವರ್ಸ್ಕೊಂಡು ಹೋಗ್ತಾ ಬರ್ತೀವಿ. ಎರಡನೇದು ಯಾವುದು ಅಂತ ಹೇಳಿದ್ರೆ, ಇವತ್ತಷ್ಟೇ ಇಂದಷ್ಟೇ ನಾನು ಚಿಂತಿಸುವುದಿಲ್ಲ, ಅಂದ್ರೆ ಚಿಂತೆ ಮಾಡೋದಿಲ್ಲ. ಚಿಂತೆ ಬರೋದು ಯಾವಾಗ? ಭಯವಿದ್ರೆ, ಮುಂದೆ ಏನಾಗ್ಬಿಡುತ್ತೋ, ನಾಳೆ ಏನಾಗ್ಬಿಡುತ್ತೋ ಅಂತ ಒಂದು ಭಯ. ಭಯ ಅಂದ್ರೆ ಯಾವ್ದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ನಮಗೆ? ಮೂಲಾಧಾರ ಚಕ್ರ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ನೋಡಿ, ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ದಿವ್ಯ ಶಕ್ತಿ ವಿಶ್ವಶಕ್ತಿಯ ಮೇಲೆ ನಂಬಿಕೆ ಇಟ್ಟು ನಾವೇನ್ ಮಾಡ್ಬೇಕು, ಈ ಚಿಂತೆಯನ್ನ ಬಿಡ್ಬೇಕು. ನಾವು ಚಿಂತೆಯನ್ನ ಮಾಡಬಾರ್ದು. ನೆಕ್ಸ್ಟ್ ಮೂರನೇ ನಿಯಮ ಏನು ಅಂತ ಹೇಳಿದ್ರೆ, ಇಂದಷ್ಟೇ ನಾನು ಕೃತಜ್ಞನಾಗಿರುತ್ತೇನೆ. ಅಂದ್ರೆ ಈ ದಿನದಲ್ಲಿ ನನಗೆ ಏನ್ ಸಿಕ್ಕಿದೆ, ಪ್ರಕೃತಿಯಿಂದ ಆಗಿರ್ಬೋದು, ಗುರುಗಳಿಂದ ಆಗಿರ್ಬೋದು, ಜೀವನದಲ್ಲಾಗಿರ್ಬೋದು, ನನ್ನ ರಕ್ತ ಸಂಬಂಧಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಿಂದ ನಮಗೆ ಏನೇನ್ ಸಿಕ್ಕಿದೆಯೋ, ಈ ಕ್ಷಣದಲ್ಲಿ ನಾವು ಏನ್ ಅನುಭವಿಸ್ತಾ ಇದೀವೋ ಅದಕ್ಕೆ ಪ್ರತಿದಿನ ನಾವು ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ನಾವು ಅರ್ಪಣೆ ಮಾಡ್ಬೇಕು. ಹೌದಲ್ ನೋಡಿ, ನಾವು ಏನಿದೆಯೋ ಅದನ್ನೇ ಗುರ್ತಿಸ್ತಾ ಇಲ್ಲ ನಾವು. ಬರೀ ನಮ್ಮಲ್ಲಿ ಏನ್ ಹೇಳ್ತಾ ಇದೀವಿ, ಬರೀ ಬ್ಲೇಮಿಂಗ್ ಮಾಡ್ತಾ ಇದೀವಿ, ಕಂಪ್ಲೇಂಟ್ ಮಾಡ್ತಾ ಇದೀವಿ ನಾವು. ಅದಿಲ್ಲ, ಇದಿಲ್ಲ, ಅವ್ರು ಚೆನ್ನಾಗಿರ್ಬೇಕಿತ್ತು, ನನ್ನ ಗಂಡ ಹೆಂಡತಿ ಅಥವಾ ಮಕ್ಕಳು ಸಪೋರ್ಟ್ ಮಾಡಿ ನಾನ್ ಚೆನ್ನಾಗಿರ್ತೀವಿ ಅಂತ ಅವ್ರ ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಬ್ಲೇಮಿಂಗ್ ಮಾಡ್ತಾ ಇದೀವಿ ನಾವು. ನೆಕ್ಸ್ಟ್ ಏನು ನಾಲ್ಕನೇದು ಅಂತ ಹೇಳಿದ್ರೆ, ಇವತ್ತು ಇಂದಷ್ಟೇ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀನಿ. ಏನ್ ಸಿಕ್ಕಿದೆಯೋ ನಮಗೆ ಈ ದಿನದಲ್ಲಿ, ನೀವು ಹೌಸ್ ವೈಫ್ ಆಗಿರ್ಬಹುದು, ಅಥವಾ ನೀವು ಕಾರ್ಪೊರೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನೀವು ಯಾವುದೇ ಕ್ಷೇತ್ರದಲ್ಲಿ ಇರಿ, ನೀವು ಮಾಡುವಂತ ಕೆಲಸ ಮುಖ್ಯ ಅಲ್ಲ. ನೀವು ಆ ಕೆಲಸವನ್ನ ನೀವು ಯಾವ ಕ್ವಾಲಿಟಿ, ಗುಣಮಟ್ಟದಲ್ಲಿ ನೀವು ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆನ್ಸ್ ಆಗತ್ತೆ. ಯಾವಾಗ ನಾವೇನ್ ಮಾಡ್ತೀವಿ, ಚಿಂತೆಯಲ್ಲಿ ಇದ್ದಾಗ, ನಮ್ಮಲ್ಲಿ ಕೃತಜ್ಞತೆ ಇಲ್ಲದೆ ಇದ್ದಾಗ, ಆ ಕೋಪ ಬಂದಾಗ, ಅಂದ್ರೆ ಕೋಪ ಅಂತಂದ್ರೆ ಏನು, ಭಾವನೆಗಳು. ಎರಡನೇ ಚಕ್ರ ಸ್ವಾಧಿಷ್ಠಾನ ಚಕ್ರ ನಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಅಲ್ಲಿ ಸಿಕ್ಕಾಕೊಂಡಿದೀವಿ ನಾವು ನೋಡಿ. ಆಗ ನಾವೇನ್ ಮಾಡ್ತೀವಿ, ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡೋದಿಲ್ಲ. ನಾವು ಯಾವ ಕೆಲಸವನ್ನ, ಅದನ್ನ ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಹೇಳ್ಬಿಟ್ಟಿದ್ದಾರೆ, ಕರ್ಮಣ್ಯವಾಧಿಕಾರಿಸು ಮಾ ಫಲೇಸು ಸರ್ವದಾ. ನಮ್ಮ ಕರ್ಮವನ್ನ ನಾವು ಮಾಡ್ಬೇಕೇ ವಿನಃ ಅದರ ಫಲದ ಬಗ್ಗೆ ನಾವು, ರಿಸಲ್ಟ್ ನ ಬಗ್ಗೆ ನಾವು ಯೋಚನೆಯನ್ನ ಮಾಡಬಾರ್ದು. ಸೊ ನಾವು ಯಾವಾಗ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡ್ತೀವಿ, ಯಾವುದಿದೆಯೋ ಆ ಕೆಲಸ ನಮಗೆ, ಆ ಕೆಲಸ ನಮಗೆ ಗೌರವವನ್ನ, ಸನ್ಮಾನವನ್ನ, ಹಣವನ್ನ, ನಮಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ತಂದುಕೊಡುತ್ತೆ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ, ಐದನೆಯದು ದಯೆ ತೋರುವುದು ನೋಡಿ. ಅಂದ್ರೆ ಇಂದಷ್ಟೇ ನಾನು ಪ್ರತಿಯೊಬ್ಬರ ಮೇಲೂ ಕೂಡ, ಅದು ಪ್ರಾಣಿಗಳಾಗಿರ್ಲಿ, ಪಕ್ಷಿಗಳಾಗಿರ್ಲಿ, ವ್ಯಕ್ತಿಗಳಾಗಿರ್ಲಿ, ಸೊ ಯಾರ ಜೊತೆಯಲ್ಲೂ ಕೂಡ ಭೇದ ಭಾವವಿಲ್ಲದೆ ನಾನು ದಯೆಯಿಂದ ಇರ್ತೇನೆ. ದಯೆ ಅಂತಂದ್ರೆ ಏನು, ಕರುಣೆ, ಪ್ರೀತಿ ಅಂತಂದ್ರೆ ಏನು, ನಮ್ಮ ಹೃದಯ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಇದು ರೇಖಿಯ 5 ಮಹತ್ವವಾದಂತಹ ಪ್ರಿನ್ಸಿಪಲ್ಗಳಿರುವಂತದ್ದು. ಇದನ್ನ ನಾವು ದಿನನಿತ್ಯದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಫಾಲೋ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಆಗ ನಮ್ಮ ಚೈತನ್ಯ ಶಕ್ತಿಗಳೆಲ್ಲವೂ ಕೂಡ ನಮ್ಮ ಒಳಗಡೆ ಇರೋದಕ್ಕೆ ಸಾಧ್ಯ ಆಗತ್ತೆ. ಸದಾ ಯಾವಾಗಲೂ ಕೂಡ ನಾವು ಆ ಒಂದು ನಮ್ಮಲ್ಲಿರುವಂತಹ ಆ ಚೈತನ್ಯದ ಶಕ್ತಿಯನ್ನ ನಾವು ಮೇಲೆ 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 ಉನ್ನತ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತಾ ಇರ್ತೀವಿ. ಸಿಂಪಲ್ ಆಗಿ ಈ 5 ಪ್ರಿನ್ಸಿಪಲ್ಗಳನ್ನ ನಾವು ಫಾಲೋ ಮಾಡ್ತಾ ಬಂತು ಅಂತ ಹೇಳಿದಾಗ, ನಮ್ಮ ಚಕ್ರಗಳು, ನಮ್ಮ ಎನರ್ಜಿ ಲೀಕ್ ಆಗೋದಿಲ್ಲ. ನಾವು ಎನರ್ಜಿಯನ್ನ ನಾವು ಸೇವ್ ಮಾಡ್ಕೊಳ್ತಾ
ಆ ಎನರ್ಜಿ ಲೆವೆಲ್ ಇನ್ನು ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ ವಿನಃ ಕಡಿಮೆ ಆಗುದಿಲ್ಲ. ಇದು ಇದು ಪ್ರತಿದಿನ ನಾವು ಅದನ್ನ ಪ್ರತಿದಿನ ನೀವು ಯಾವಾಗ ಹಾಸಿಗೆ ಮೇಲೆ ಎದ್ದೇಳ್ತೀರಾ, ಎದ್ದ ತಕ್ಷಣ ಇದನ್ನ ನೀವು ನೆನಪಿಸ್ಕೊಳ್ತಾ ಇರ್ಬೇಕು. ಮತ್ತೆ ಸಂಜೆ ಪುನಃ ನೈಟ್ ನೀವು ಯಾವಾಗ ಹಾಸಿಗೆ ಮೇಲೆ ಹೋಗ್ತೀರಾ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ದಿನ ನಾನು ಏನ್ ಮಾಡ್ದೆ ಅಂತೇಳಿ ನೀವು ಅದನ್ನ ನೋಡ್ಕೊಳ್ತಾ ಬರ್ಬೇಕಾಗುತ್ತೆ. ಎಲ್ಲವೂ ಒಂದೇ ದಿನದಲ್ಲಿ ಆಗ್ಬಿಡುತ್ತಾ? ಎಷ್ಟು ವರ್ಷಗಳಿಂದ ನಮ್ಮೊಳಗಡೆ ಒಂದು ಅಭ್ಯಾಸಗಳು ಬಂದ್ಬಿಟ್ಟಿದೆ ಅಲ್ವಾ? 20 ವರ್ಷ, 30 ವರ್ಷ, ಕೆಲವು 40 ವರ್ಷಗಳಿಂದ ಅದ ಅಭ್ಯಾಸಗಳು ಬಂದಿದೆ. ಡೇ ಬೈ ಡೇ ಏನಾಗುತ್ತೆ ಕೆಲವು ನಮ್ಗೆ ಪರಿವರ್ತನೆಗಳಾಗ್ತಾ ಬರ್ತಾ ಇರುತ್ತೆ. ಇದು ರೇಖೆಯ ಪ್ರಿನ್ಸಿಪಲ್ಗಳಾಗಿದೆ. ಮತ್ತೆ ಈ ದಿನ ಇನ್ನೊಂದೇನು ಅಂತ ಹೇಳ್ತು ಅಂತ ಹೇಳಿದ್ರೆ, ಈ ದಿನ ನಾವು ನಮ್ಮ ರೇಖೆ ಲೆವೆಲ್ 1 ಮತ್ತು 2ರಲ್ಲಿ ಬರುವಂತಹ ಸಿಂಬಲ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದ್ರ ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಗುರೆ ಸಿಂಬಲ್ ಅಂತ ಹೇಳಿ. ಲೆವೆಲ್ 1 ಮತ್ತು 2 ಎರಡನ್ನೂ ಕೂಡ ನಿಮ್ಗೆ ಸಿಂಬಲ್ ಒಟ್ಟಿಗೆ ನಾವು ಈ ಒಂದು ಹೇಳ್ಕೊಡ್ತಾ ಬರ್ತೀವಿ. ಆ ಚೋಗುರೆ ಸಿಂಬಲ್ ಅಂತಂದ್ರೆ ಆ ಚೋಗುರೆ ಸಿಂಬಲ್ ಯಾವ ರೀತಿ ನಮಗೆ ಅದರ ಕಾರ್ಯಗಳೇನು, ಅದರ ಕೆಲಸಗಳೇನು ಅಂತೇಳಿ ನಾವು ಇವಾಗ ತಿಳ್ಕೊಳ್ಳೋಣ. ಚೋಗುರೆ ಇದೊಂದು ಪವರ್ಫುಲ್ ಆಗಿರುವಂತಹ ಅದ್ಭುತ ಶಕ್ತಿಶಾಲಿಯಾದಂತಹ ಸಿಂಬಲ್ ಆಗಿದೆ. ಅಂದ್ರೆ ಈ ವಿಶ್ವದ ಎಲ್ಲ ಚೈತನ್ಯ ಶಕ್ತಿಯನ್ನ ತುಂಬಿರುವಂತಹ ಒಂದು ಪವಿತ್ರವಾದಂತ ಚಿಹ್ನೆ ಇದಾಗಿರುತ್ತೆ. ಇದು ಪ್ರಾಣ ಶಕ್ತಿಯನ್ನ ಹರಿವನ್ನ ನಮಗೆ ಹೆಚ್ಚಿಗೆ ಮಾಡ್ಕೊಳ್ಳೋದಿಕ್ಕೆ ನಮಗೆ ಸಹಾಯವನ್ನ ಮಾಡುತ್ತೆ. ನಮ್ಮ ಶಕ್ತಿಯನ್ನ ಇನ್ನೂ ಕೂಡ ನಮ್ಗೆ ಇದು ಜಾಸ್ತಿಯನ್ನ ಹೆಚ್ಚಿಗೆ ನಮ್ಗೆ ಅದನ್ನ ಶಕ್ತಿಯ ವರ್ಧಕ ಅಂತಾನೆ ಕೂಡ ನಾವ್ ಇದನ್ನ ಕರಿಬಹುದು. ಇದು ನಂಬರ್ 1 ಸಿಂಬಲ್ ಅಂತ ಹೇಳ್ತೀವಿ, ಪವರ್ಫುಲ್ ಸಿಂಬಲ್ ಅಂತ ಕರಿತೀವಿ ನಾವು. ನೋಡಿ ಇದ್ರಲ್ಲಿ ಏನೇನು ಉಪಯೋಗಗಳಾಗತ್ತೆ, ಯಾವ ರೀತಿ ನಾವು ಇದನ್ನ ಉಪಯೋಗಿಸಬಹುದು ಅಂದ್ರೆ, ಒಂದು ಶಕ್ತಿಯನ್ನ ಹೆಚ್ಚಿಸೋದಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಕೂಡ ರಿಮೂವ್ ಮಾಡಿ ಅಲ್ಲಿ ನಮ್ಗೆ ಇದು ಪಾಸಿಟಿವ್ ಎನರ್ಜಿಯನ್ನ ತುಂಬಿಕೊಡುತ್ತೆ. ಮತ್ತೆ ಶುದ್ಧೀಕರಣ, ಕ್ಲೀನಿಂಗ್ ಮಾಡುತ್ತೆ. ಅದು ಯಾವುದೇ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಮನೆ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅದು ರಿಮೂವ್ ಮಾಡುತ್ತೆ. ನಮಗೆ ಒಂದು ತೆಗೆದು ಹಾಕುತ್ತೆ, ಇನ್ನೊಂದು ಶಕ್ತಿಯನ್ನ ಸ್ಥಾಪನೆಯನ್ನ ಮಾಡುತ್ತೆ. ಎಲ್ಲದರಲ್ಲೂ ಕೂಡ ಇದು ಚಾರ್ಜ್ ಮಾಡುತ್ತೆ. ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಇದು ಪಾಸಿಟಿವ್ ಎನರ್ಜಿಯನ್ನ ನಮ್ಗೆ ತುಂಬ್ತಾ ಬರ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ನಮ್ಗೆ ರಕ್ಷಣಾ ಕವಚ, ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತಲ್ಲ, ಆ ರೀತಿ ಪ್ರೊಟೆಕ್ಷನ್ ಆಗಿ ನಮ್ಮನ್ನ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನ ಕಾಪಾಡುತ್ತೆ, ರಕ್ಷಣೆಯನ್ನ ಮಾಡುತ್ತೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಯಾವುದೇ ನೋವಿರ್ಲಿ, ಪೇನ್ಗಳಿರ್ಲಿ, ನಮ್ಗೆ ಆಯಾಸಗಳಿರ್ಲಿ, ಎಲ್ಲವನ್ನು ಕೂಡ ಅದು ಹೀಲ್ ಮಾಡುತ್ತೆ, ಉಪಚಾರವನ್ನ ಮಾಡುತ್ತೆ, ನಮಗೆ ಪಾಸಿಟಿವ್ ಎನರ್ಜಿಯನ್ನ ಸ್ಥಾಪನೆಯನ್ನ ಮಾಡ್ಕೊಡುತ್ತೆ. ಹಾಗೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಚಕ್ರಗಳನ್ನು ಕೂಡ ಇದು ಏನ್ ಮಾಡ್ತಾರೆ, ಎನರ್ಜಿಯನ್ನ ಇದು ಫಿಲ್ ಮಾಡ್ಕೊಡ್ತಾ ಬರುತ್ತೆ ನಮ್ಗೆ. ಇದು ಚೋಗುರೆ ಶಕ್ತಿ. ಇದನ್ನ ನಾವು ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ನಾವು ನೋಡೋಣ. ನಿಮ್ಗೆ ವೈಟ್ ಬೋರ್ಡ್ ಅನ್ನ ಶೇರ್ ಮಾಡ್ತೀನಿ. ವೈಟ್ ಬೋರ್ಡ್ ಮೇಲೆ ಯಾರು ಕೂಡ ಬರಿಬೇಡಿ, ಜಸ್ಟ್ ಅದನ್ನ ನೀವು ಜಸ್ಟ್ ನೋಡ್ಕೊಳ್ತಾ ಬನ್ನಿ ಅಷ್ಟೇ. ನಿಮ್ಮ ಪೆನ್ನು ನೋಟ್ ಬುಕ್ ಇದ್ರೆ ಆ ಪೆನ್ನು ನೋಟ್ ಬುಕ್ ಅಲ್ಲಿ ನೀವು ಅದನ್ನ ಡ್ರಾ ಮಾಡಬಹುದು. ನೋಡಿ, ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 7 ಬರ್ಕೊಳ್ತೀವಿ ನಾವು ಈ ರೀತಿ. ಇದಾದ ನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 1 ಸುತ್ತು, 2 ಸುತ್ತು, 3 ಸುತ್ತು, 3 ಅರ್ಧ 3.5 ಸುತ್ತುಗಳನ್ನ ನಾವು ಈ ರೀತಿ ಡ್ರಾ ಮಾಡ್ತೀವಿ. ಮತ್ತೊಮ್ಮೆ ಡ್ರಾ ಮಾಡ್ತೀವಿ. ನೋಡಿ, ಮೊದಲು ನಾವು 7 ಹಾಕೊಳ್ಬೇಕು. 1, 2, 3, 3.5 ಇದನ್ನ ಈ ರೀತಿ ನಾವು ಡ್ರಾ ಮಾಡ್ತೀವಿ. ಇದನ್ನ ನಾವು ಚೋಗುರೆ ಅಂತೇಳಿ ನಾವು ಕರಿತೀವಿ.
ಇದನ್ನ ಯಾವ ರೀತಿ ಇದರಿಂದ ಉಪಯೋಗ ಗೊತ್ತಾಗದೆ ಶುದ್ಧೀಕರಣ ಮಾಡುತ್ತೆ. ಇದು ಪವರ್ಫುಲ್ ಸಿಂಬಲ್ ಆಗಿದೆ, ನಂಬರ್ ಒನ್ ಸಿಂಬಲ್ ಆಗಿದೆ. ನಮ್ಗೆ ಉಪಚಾರಗಳನ್ನ ಮಾಡುತ್ತೆ, ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ, ನಮ್ಗೆ healing ಅನ್ನ ಕೊಡುತ್ತೆ. ಎಲ್ಲಾ ಕಡೆನೂ ಕೂಡ ನಾವು ಇದು ಉಪಯೋಗವನ್ನ ಮಾಡ್ಬೋದು. ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಸ್ಥಳದಲ್ಲಾಗಿರ್ಬೋದು, ಇದನ್ನ ನಾವು ಉಪಯೋಗವನ್ನ ನಾವು ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ಅದನ್ನ ಯಾವ ರೀತಿ ನಾವು ಡ್ರಾ ಮಾಡ್ಬೇಕು ಅಂದ್ರೆ ನಮ್ಮ 5 ಬೆರಳುಗಳನ್ನ ಒಟ್ಟಿಗೆ ಸೇರ್ಸಾದ್ರೂ ಕೂಡ ನಾವು ಡ್ರಾ ಮಾಡ್ಬೋದು. ಈ ರೀತಿ 5 ಬೆರಳುಗಳನ್ನ ಓಪನ್ ಮಾಡಿ ಕೂಡ ನಾವು ಡ್ರಾ ಮಾಡ್ಬೋದು. ಈ 2 ಬೆರಳಿಂದನಾದ್ರೂ ಕೂಡ ನಾವು ಅದನ್ನ ಡ್ರಾ ಮಾಡ್ಬೋದು. ಈಗ ನೋಡಿ, ಎಲ್ಲರೂ ಕೂಡ ನಿಮ್ಮ 2 ಬೆರಳುಗಳನ್ನ ಇಟ್ಕೊಳ್ಳಿ. ಈ ರೀತಿ ಎಲ್ಲ ವಿಡಿಯೋಸ್ಗಳ ಆನ್ ಮಾಡ್ಕೊಳ್ಳಿ. ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ. ಗಾಳಿಯಲ್ಲಿ ಬರೀರಿ. ನೀವು ಚೋಪುರೆ 3.5 ಸುತ್ತಿಗಿಂತ ನೀವು ಎಷ್ಟು ಸುತ್ತುಗಳನ್ನ ಬೇಕಾದ್ರೂ ಕೂಡ ಹಾಕಬಹುದು. ಆ 3.5 ಸುತ್ತಿಗಿಂತ ಕಡಿಮೆ ಇರಬಾರ್ದು. ಮತ್ತೆ ಹೇಳ್ಬೇಕಾದ್ರೆ ಈ ಒಂದು ಹೆಸರನ್ನ ನಾವು 3 ಬಾರಿ ಮಿನಿಮಮ್ ಹೇಳ್ಬೇಕು. ಮ್ಯಾಕ್ಸಿಮಮ್ ನೀವು ಎಷ್ಟು ಸಲ ಬೇಕಾದ್ರೂ ಕೂಡ ನೀವು ಹೇಳ್ಬಹುದು. ಈಗೆಲ್ಲರೂ ಕೂಡ ಡ್ರಾ ಮಾಡಿ ಇದನ್ನ. ಚೋಪುರೆ 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 ಚೋಪುರೆ. ಭಾಗ್ಯ ಅವರು, ಸರೋಜಾ, ಸುಧಾ ಅವರು, ಜಯನ್ ಅವರು ಡ್ರಾ ಮಾಡಿ. ಎಲ್ಲರೂ ಕೂಡ ಡ್ರಾ ಮಾಡಿ. ಸೂಪರ್. ತೀರ್ಥ, ಇನ್ನು ಕೆಲವರೆಲ್ಲ ಇದ್ದೀರಾ. ಸೂಪರ್. ಇದು ಕೈಯಲ್ಲಿ ನಾವು ಡ್ರಾ ಮಾಡುವಂತದ್ದು. ಕೆಲವೊಂದು ಸಂದರ್ಭದಲ್ಲಿ ನಾವು ಎಲ್ಲಾ ಸಮಯದಲ್ಲೂ ಕೂಡ ನಾವು ಕೈಗಳಿಂದ ಡ್ರಾ ಮಾಡೋಕ್ ಆಗೋದಿಲ್ಲ. ಆಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಈ 3ನೇ ಕಣ್ಣನ್ನ ನಾವು ಉಪಯೋಗವನ್ನ ಮಾಡ್ಕೊಳ್ಬಹುದು. ಸೊ ಈಗ ಎಲ್ಲ ಕಣ್ಣನ್ನ ಮುಚ್ಚಿ 3ನೇ ಕಣ್ಣನ್ನ ನಾವು ಡ್ರಾ ಮಾಡ್ತೀವಿ. ಚೋಪುರೆ 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 ಚೋಪುರೆ. 3ನೇ ಕಣ್ಣಿನಿಂದ ನೀವು ಬರಿತಾ ಇರ್ತೀರಾ, ಹಾಗೆ ಬಾಯಿನಲ್ಲಿ ಆ ಹೆಸರನ್ನು ಕೂಡ ನೀವು ಹೇಳ್ತಾ ಇರ್ತೀರಾ. ಎರಡೂ ಕೂಡ ಒಟ್ಟೊಟ್ಟಿಗೆ ನಿಮ್ಗೆ ಸಾಕ್ತಾ ಬರುತ್ತೆ. ಚೋಪುರೆ 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 ಚೋಪುರೆ. ಸೂಪರ್ ಸೂಪರ್ ಸೂಪರ್. ಈ ರೀತಿಯಲ್ಲಿ ನಾವು ಅದನ್ನ ಡ್ರಾ ಮಾಡ್ಬೇಕಾಗತ್ತೆ. ಸೂಪರ್. ಈಗ ನೀವು ಚೋಪುರೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಅದರ ಉಪಯೋಗ, ಅದು ಏನೆಲ್ಲ ಕೆಲಸ ಮಾಡುತ್ತೆ, ಅದರ ಲಾಭಗಳೇನು ಅನ್ನೋದು ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಈಗ ನಾವು ಇನ್ನೊಂದು ಸಿಂಬಲ್ ಬರುತ್ತೆ. 2ನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ ಅಂತ ಹೇಳಿ. ಆ ಸೇಹಿಕಿ ಸಿಂಬಲ್ ಅನ್ನ ನಾವು ಅದರ ಉಪಯೋಗ ಏನು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಸೇಹಿಕಿ ಅಂತಂದ್ರೆ ಏನು? ಸೇಹಿಕಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಕೂಡ, ಕೆಟ್ಟ ಅಭ್ಯಾಸಗಳಿರ್ಬಹುದು, ಏಕಾಗ್ರತೆ ಇರಬಹುದು, ನೆನಪಿನ ಶಕ್ತಿ ಇರಬಹುದು, ಸಂಬಂಧಗಳಿಗೆ ಸಮಸ್ಯೆ ಇರ್ಬೋದು, ಭಾವನಾತ್ಮಕವಾಗಿ ಎಮೋಷನಲ್ ಆಗಿರುವಂತ ಸಮಸ್ಯೆಗಳಿರ್ಬೋದು, ಇದು ಎಲ್ಲವನ್ನು ಕೂಡ ಇದು ರಿಲೀಸ್ ಮಾಡ್ಕೊಡುತ್ತೆ ನಮ್ಗೆ. ಅವೆಲ್ಲವನ್ನು ಕೂಡ ತೆಗೆದುಹಾಕಿ ಉಪಚಾರವನ್ನ ಮಾಡಿ ನಮ್ಗೆ ಹೀಲಿಂಗ್ ಅನ್ನ ಮಾಡುವಂತಹ ಅದ್ಭುತವಾದಂತಹ ಶಕ್ತಿಯನ್ನ ಇದು ನಮಗೆ ಹೊಂದಿರುತ್ತೆ. ಇದನ್ನ ಈ ಸೇಹಿಕೆಯನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ಶಿವ ಮತ್ತೆ ಶಕ್ತಿ, 2 ಶಕ್ತಿಗಳಿರುವಂತ ಒಂದು ಸೇಹಿಕಿ ಸಿಂಬಲ್ ಅಂತೇಳಿ ನಾವು ಕರಿತೀವಿ. ಇದು ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಸಮತೋಲನವನ್ನ ತಂದುಕೊಡುವಂತಹ ಸಿಂಬಲ್ ಆಗಿದೆ ಸೇಹಿಕಿ ಅಂತ ಹೇಳಿ. ಬ್ಯಾಲೆನ್ಸ್, ಸಮತೋಲನ, ಎಲ್ಲ ರೀತಿಯಲ್ಲೂ ಕೂಡ ಭಾವನೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಎಮೋಷನಲ್ ಬ್ಲಾಕೇಜಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅದು ಹೀಲಿಂಗ್ ಅನ್ನ ಮಾಡಿ ನಮಗೆ ಸಮತೋಲನವನ್ನ ತಂದ್ಕೊಡುತ್ತೆ. ಇದನ್ನ ಯಾವ ರೀತಿ ನಾವು ಡ್ರಾ ಮಾಡೋದು ಅಂತೇಳಿ ನಾವು ನೋಡೋಣ. ಈಗ ಎಲ್ಲರೂ ಕೂಡ ಅದನ್ನ ಚಿಹ್ನೆಯನ್ನ ಯಾವ ರೀತಿ ಬರೆಯೋದು ಅಂತೇಳಿ ಮೊದಲಿಗೆ ನೋಡೋಣ. ಆ ನಂತರ ನಾವು ಡ್ರಾ ಮಾಡೋಣ. ಇದನ್ನ 2 ರೀತಿಯಲ್ಲಿ ನಾವು ಡ್ರಾ ಮಾಡ್ಬೋದು. ಇದನ್ನ ಮೊದಲನೇದಾಗಿ ನೋಡ್ಕೊಳ್ಳಿ. ಇದು ತುಂಬಾ ಸಿಂಪಲ್ ಆಗಿದೆ. ಈ ಕಡೆ ಒಂದು ತ್ರಿಭುಜವನ್ನ ಹಾಕೋಣ. ಹಾಗೆ ಮೇಲಿನಿಂದ ಕೆಳಗೆ ಒಂದು ತ್ರಿಭುಜ ಬರುತ್ತೆ. ಇದು ಇದು ಒಂದು ರೀತಿಯಲ್ಲಿ ನಮ್ಗೆ ಈಸಿಯಾಗಿ ಸುಲಭವಾಗಿ ನಾವು ಬರಿಬಹುದು. ಒಂದು ತ್ರಿಭುಜ ಶಿವ ಆದ್ರೆ ಮತ್ತೊಂದು ತ್ರಿಭುಜ ಶಕ್ತಿಯಾಗಿರುತ್ತೆ. ಶಿವ ಶಕ್ತಿಗಳು ಎನರ್ಜಿ ಒಟ್ಟಿಗೆ ಸೇರಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅದ್ಭುತವಾದಂತ ಚೈತನ್ಯದ ಶಕ್ತಿ ನಮ್ಮೊಳಗೆ ಹರಿಯುತ್ತೆ. ಇದನ್ನ ಮತ್ತೊಂದು ರೀತಿಯಲ್ಲೂ ಕೂಡ ನಾವು ಬರಿಬಹುದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಫಸ್ಟ್ ವಿ ಅನ್ನ ಬರ್ಕೊಳ್ತೀವಿ, ಆ ನಂತರ 5 ಹಾಕ್ತೀವಿ. ಇದಾದ ನಂತರ
ಇಲ್ಲಿ ಒಂದು ಬಾಕ್ಸ್ ತರ, ಇಲ್ಲಿ ಒಂದು ನಾವು ಬಾಕ್ಸ್ ಅನ್ನ ಹಾಕ್ತೀವಿ. ಎರಡೂ ರೀತಿಯಲ್ಲೂ ಕೂಡ ನಾವು ಈ ಸೆಹಕಿ ಸಿಂಬಲ್ ಅನ್ನ ನಾವು ಉಪಯೋಗವನ್ನ ನಾವು ಬರಿಬಹುದು. ಯಾವ ರೀತಿಯಲ್ಲಾದ್ರೂ ಕೂಡ ನಿಮಗೆ ಅನುಕೂಲವಾದ ರೀತಿಯಲ್ಲಿ ಕೂಡ ನಾವು ಅದನ್ನ ಬರಿಬಹುದಾಗಿದೆ. ಈಗ ಎಲ್ಲರೂ ಕೂಡ ಸೆಹಕಿಯನ್ನ ಈಗ ನೀವು ನಿಮ್ಮ ಕೈಗಳಿಂದ ನೀವು, ಇದು ನಮ್ಗೆ ತುಂಬಾ ಈಸಿ ಅನ್ಸಿ, ಎರಡು ಬೆರಳುಗಳನ್ನ ಇಟ್ಕೊಂಡು ಒಂದು ಬೆರಳಲ್ಲಿ ಬರಿಬಾರ್ದು, ಎರಡು ಬೆರಳನ್ನ ಇಟ್ಕೊಳ್ಬೇಕು. ಎಲ್ಲರೂ ಕೂಡ ನನ್ನನ್ನ ನೋಡ್ಕೊಳ್ತಾ ನೀವು ಹಾಗೆ ಬನ್ನಿ. ಹೇಳಿ ಎಲ್ಲರೂ, ಸೆಹಕಿ 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 ಸೆಹಕಿ. ಸೂಪರ್ 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 ಸೂಪರ್. ಈಗ ಅದನ್ನ ನೀವೇನ್ ಮಾಡ್ತೀರಿ, ಇವಾಗ ನಮ್ಮ ಮೂರನೇ ಕಣ್ಣಿನಿಂದ ನೀವು ಡ್ರಾ ಮಾಡ್ತೀರಿ. ಯಾಕೆ ಹೇಳಿ, ಕೆಲವೊಮ್ಮೆ ನಾವು ಡ್ರಾ ಮಾಡ್ಬೇಕು ಅಂದಾಗ ನಮ್ಮ ಸುತ್ತಮುತ್ತ ಜನರು ಇರ್ತಾರೆ, ಓಪನ್ ಸ್ಪೇಸ್ ಇರುತ್ತೆ, ಹೊರಗಡೆ ಎಲ್ಲರಿಗೂ ಹೋಗಿರ್ತೀವಿ ನಾವು, ಅಲ್ಲಿ ಎಲ್ಲರ ಮುಂದೆ ನಾವು ಬರೆಯೋದಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಮೂರನೇ ಕಣ್ಣನ್ನ ನಾವು ಉಪಯೋಗವನ್ನ ಮಾಡ್ಕೊಳ್ಬಹುದು. ಬರೀ ಎಲ್ಲರಿಗೂ ಸೆಹಕಿ 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 ಸೆಹಕಿ. ಸೂಪರ್ 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 ಸೂಪರ್. ಮತ್ತೊಂದು ಸಿಂಬಲ್ ಯಾವ್ದಿದೆ ಅಂದ್ರೆ ಚೌಕುರೆ ಇದೆ, ಅದು ಲಾಂಗ್ ಚೌಕುರೆ ಅಂತೇಳಿ ನಾವು ಕರಿತೀವಿ. ಚೌಕುರೆ ಏನೇನ ಕೆಲಸವನ್ನ ಮಾಡುತ್ತಲ್ಲ ಅದೇ ಕೆಲಸವನ್ನ ಈ ಲಾಂಗ್ ಚೌಕುರೆ ಮಾಡುತ್ತೆ. ಅದ್ ಡಿಫ್ರೆನ್ಸ್ ಏನು ಇಲ್ಲ. ಆದ್ರೆ ಅದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬರಿಬೇಡಿ ತೀರ್ಥ ಅವ್ರೆ, ಸ್ಕ್ರೀನ್ ಮೇಲೆ ಬರಿಬೇಡಿ ನೀವು ಯಾರುನು. ನೋಡಿ, ಇನ್ನೊಂದು ಲಾಂಗ್ ಚೌಕುರಿ ಅಂತ ಹೇಳಿ ಬರಿತೀವಿ. ಏಳನ್ನ ಬರೆದು ಉದ್ದುದ್ದ ಉದ್ದದ್ದ ಉದ್ದುದ್ದವಾಗಿ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇದನ್ನ ಹೇಳ್ಕೊಂಡು ಹೋಗುತ್ತೆ. ಇದು ಚೌಕುರೇನೆ, ಆದ್ರೆ ಇದನ್ನ ಲಾಂಗ್ ಚೌಕುರೆ ಅಂತ ಹೇಳಿ ನಾವು ಕರಿತೀವಿ. ಚೌಕುರೆ ಏನೆಲ್ಲ ಕೆಲಸ ಮಾಡುತ್ತಲ್ಲ ಅದೆಲ್ಲ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಇದು ಲಾಂಗ್ ಚೌಕುರೆ ಅಂತ ಹೇಳಿ. ಇದನ್ನ ಯಾವಾಗ ಉಪಯೋಗವನ್ನ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ವಸ್ತುಗಳಿರುತ್ತೆ ನೋಡಿ. ಈಗ ನಿಮ್ ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ, ನಿಮ್ದು ದೊಡ್ಡ ಅಂತ ಹೊಲ ಇರುತ್ತೆ, ಈಗ ಮನೆಗಳಿರುತ್ತೆ, ಈಗ ಗೋಡೆ ಇದೆ ನೋಡಿ, ಆ ಎಷ್ಟು ಉದ್ದ ಗೋಡೆ ಇದೆಯಲ್ಲ ಅಷ್ಟು ಉದ್ದ ಗೋಡೆಗಳ ಮುಖಾಂತರ ನಾವು ಉದ್ದ ಉದ್ದವಾದಂತ ವಸ್ತುಗಳು ಆಕಾಶದಲ್ಲಾಗಿರ್ಬೋದು, ಇಡೀ ಎಲ್ಲಾ ಕಡೆನೂ ಕೂಡ ನಿಮ್ಮ ಹೊಲಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ಎಲ್ಲಾ ಕಡೆ ದೊಡ್ಡ ದೊಡ್ಡ ಕಂಪನಿಗಳಿರುತ್ತೆ, ಅಷ್ಟು ಉದ್ದ ಇರುತ್ತೆ ಕಂಪನಿನಲ್ಲಿ, ಅಷ್ಟು ದೊಡ್ಡದಾದ ಕಂಪನಿನಲ್ಲಿ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದಾಗ ಈ ಒಂದು ಲಾಂಗ್ ಚೌಕುರಿಯನ್ನ ನಾವು ಉಪಯೋಗವನ್ನ ಮಾಡ್ತೀವಿ. ಇದನ್ನು ಕೂಡ ಸೇಮ್ ಚೌಕುರಿ ಏನೆಲ್ಲ ಕೆಲಸ ಮಾಡುತ್ತಲ್ವಾ ಅದೇ ಕೆಲಸವನ್ನ ಮಾಡುತ್ತೆ ಅಷ್ಟೇ. ದೇರ್ ಇಸ್ ನೋ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ ವಸ್ತುಗಳ ಮೇಲೆ ಚಿಕ್ಕದಿದೆ, ಈಸಿ ಇದೆ ಅಂದ್ರೆ ಮಾಮೂಲಿ ಚೌಕುರಿಯನ್ನ ಯೂಸ್ ಮಾಡ್ತೀವಿ. ಲಾಂಗ್ ಚೌಕುರಿಯನ್ನ ಉದ್ದ ವಸ್ತುಗಳಿಗೆ ನಾವು ಉಪಯೋಗವನ್ನ ನಾವು ಮಾಡ್ತೀವಿ. ಈಗ ಎಲ್ಲರೂ ಕೂಡ ಲಾಂಗ್ ಚೌಕುರಿಯನ್ನ ಬರೀರಿ. ಚೌಕುರೆ 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 ಚೌಕುರೆ. ಸೂಪರ್. ಈಗ 3 ಬಾರಿ ನಮ್ಮ ಮೂರನೇ ಕಣ್ಣಿನಿಂದ ಬರೀರಿ. ಚೌಕುರೆ 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 ಚೌಕುರೆ. ಸೂಪರ್. ಇವತ್ತು ನೀವು ಇವತ್ತಿನ ಕ್ಲಾಸಲ್ಲಿ ನೀವು ಅದ್ಭುತವಾದಂತಹ ಅಸ್ತ್ರಗಳು ಅಂತಾನೆ ಹೇಳ್ಬೋದು ನಾವು. ಸಿಂಬಲ್ಸ್ ಗಳು ಅಂತ ಹೇಳಿದ್ರೆ ಆ ಪರಮಾತ್ಮನ ಚೈತನ್ಯದೊಂದಿಗೆ ನಮ್ಮನ್ನ ಕನೆಕ್ಷನ್ ಮಾಡುವಂತದ್ದು. ಅಷ್ಟು ಅದ್ಭುತವಾದಂತ ಒಂದು ಉಪಯುಕ್ತವಾದಂತ ಮಾಹಿತಿಗಳೆಲ್ಲವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಇದನ್ನ ಉಪಯೋಗವನ್ನ ಮಾಡ್ಕೊಂಡು ನಾವು ಯಾವ ರೀತಿ ಹೀಲಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಫಾರ್ಮುಲಾ ಇರುತ್ತೆ. 1+2+1 ಅಂತ. 1 ಅಂತಂದ್ರೆ ಏನು, ನಂಬರ್ 1 ಸಿಂಬಲ್ ಚೋಕುರೆ. 2 ಅಂತಂದ್ರೆ ಏನು, ಎರಡನೇ ಸಿಂಬಲ್ ಸೇಹಿಕಿ. +1 ಅಂತ ಹೇಳಿದ್ರೆ ಏನು, ಮತ್ತೆ ನಾವು ಚೌಕುರಿಯನ್ನ ಹಾಕ್ಬೇಕು. ಈ ಫಾರ್ಮುಲಾವನ್ನ ಉಪಯೋಗವನ್ನ ಮಾಡ್ಕೊಂಡು ನಾವು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಮೊದಲಿಗೆ ಏನ್ ಮಾಡ್ಬೇಕು, ಫಸ್ಟ್ ಏನ್ ಬಂತು, ನಮ್ಮ ಕೈಗಳೆಲ್ಲವನ್ನು ಕೂಡ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಆ ರೇಖೆ ದಿವ್ಯ ಮಾತೆ ಶಕ್ತಿಯನ್ನ ನಾವು ಇನ್ವೈಟ್ ಮಾಡ್ಬೇಕು, ಕರಿಬೇಕು ನಾವು. ಅದಾದ ನಂತರ ನಾವೇನ್ ಮಾಡ್ಬೇಕು, ಸಿಂಬಲ್ ನಂಬರ್ 1 ಚೌಕುರಿಯನ್ನ ಬರಿತೀವಿ. ಆಗಿರ್ಬೋದು, ಚಕ್ರಗಳನ್ನಾಗಿರ್ಬೋದು ಅವೆಲ್ಲರೂ ಕೂಡ ನಾವೇನ್ ಮಾಡ್ತೀವಿ, ಶುದ್ಧಿಯನ್ನ ಮಾಡ್ತೀವಿ. ಸೆಕೆಂಡ್ ಏನು, ಚೌಕುರಿ. ಸೆಕೆಂಡ್ ಸೇಹಿಕಿ ಬರುತ್ತೆ.
ಸೇಫಿಂದ ನಾವೇನ್ ಮಾಡ್ತೀವಿ, ಉಪಚಾರವನ್ನ ಮಾಡ್ತೀವಿ, ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ತೀವಿ. ಅದಾದ ನಂತರ ಏನ್ ಬಂತು, ಮತ್ತೆ ಚೌಕುರಿಯನ್ನ ಹಾಕ್ತೀವಿ. 1 1 + 2 + 1 ಲಾಸ್ಟ್ 1 ಬಂತು. 1 ಅಂದ್ರೆ ಚೌಕುರಿ ಬಂತು. ಈ ಚೌಕುರಿಯನ್ನ ಬರ್ತು ನಾವು ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ತೀವಿ, ನಕಾರಾತ್ಮಕ ಎನರ್ಜಿ ನಮ್ಮೊಳಗಡೆ ಬರ್ದೇ ಇರುವ ರೀತಿಯಲ್ಲಿ. ಈ ರೀತಿಯಲ್ಲಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತೀವಿ. ಇವತ್ತು ನಿಮ್ಗೆ ಓರಲ್ ಆಗಿ ನೀವು ತಿಳ್ಕೊಂಡಿದ್ದೀರಾ. ನಾಳೆಯ ಕ್ಲಾಸ್ ಅಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೀವು ನಾಳೆಯ ಕ್ಲಾಸ್ ಅಲ್ಲಿ ಸೊ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಕೂಡ.